ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಇನ್ನು ಮುಂದೆ ಸೇಫ್ ಸೇಫ್ ಸೇಫ್. ಯಾವ ಜೈಲಿಗೂ ಹೋಗಲ್ಲ, ಯಾವ ಕಂಟಕವೂ ಎದುರಾಗುವುದಿಲ್ಲ. ಕೋರ್ಟ್ ಕೇಸ್ ಗಂಡಾಂತರದಿಂದ ದಾಸ ಮಿಸ್ ಆಗಿದ್ದಾರೆ. ಮತ್ತೆ ಜೈಲು ಪಾಲಾಗೋದಿಲ್ಲ. ಡಿ ಬಾಸ್ ದರ್ಶನ್ ಮತ್ತೆ ಜೈಲು ಪಾಲಾಗೋದು ಇಲ್ಲವೇ ಇಲ್ಲ. ಹಂತ ಹಂತವಾಗಿ ದರ್ಶನ್ಗೆ ಸಿಗ್ತಾ ಇದೆ ಬಿಗ್ ರಿಲೀಫ್ಗಳು. ಹಂತ ಹಂತವಾಗಿ ಸಿಗ್ತಾ ಇದೆ ಅವರಿಗೆ ರಿಲೀಫ್. ಇದು ಫ್ರೀಡಮ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ನಟ ದರ್ಶನ್ ಅಭಿಮಾನಿ ನಾನು, ನನ್ನ ಎದೆ ಮೇಲೆ ಟ್ಯಾಟೂ ನೋಡ್ಕೊಳ್ಳಿ ಅಂತ ಅಭಿಮಾನ ವ್ಯಕ್ತಪಡಿಸುವ ಅಭಿಮಾನಿಗಳು ಇದನ್ನು ನೋಡಬೇಕು. ಸದಾ ಕಾಲ ತನ್ನ ಸೆಲೆಬ್ರಿಟಿಯನ್ನ ಜಪಿಸುವಂತಹ ದರ್ಶನ್ ಅಭಿಮಾನಿಗಳು ಯಾರು ಕೂಡ ಈ ಸ್ಟೋರಿಯನ್ನ ಮಿಸ್ ಮಾಡಿಕೊಳ್ಳದೆ ನೋಡಬೇಕಾಗಿದೆ. ಹಂತ ಹಂತವಾಗಿ ದಚ್ಚುಗೆ ಸಿಗ್ತಾ ಇದೆ ಬಿಗ್ ರಿಲೀಫ್. ಹಾಗಾದ್ರೆ ದರ್ಶನ್ಗೆ ಇನ್ನು ಎದುರಾಗೋದಿಲ್ಲ ಕಾನೂನು ಕಂಟಕ. ದರ್ಶನ್ ಇನ್ನು ಮುಂದೆ ಸೇಫ್ ಸೇಫ್ ಸೇಫ್. ದರ್ಶನ್ ಅಭಿಮಾನಿಗಳಿಗೆ ಖುಷಿ ಕೊಡುವಂತಹ ಸುದ್ದಿ. ದರ್ಶನ್ ಅಭಿಮಾನಿಗಳ ಹೃದಯದಲ್ಲಿ ವಿದ್ಯುತ್ ಸಂಚಾರ. ಕೋರ್ಟ್ ಕೇಸ್ ಗಂಡಾಂತರದಿಂದ ದಾಸ ಮಿಸ್ ಆಗಿದ್ದಾರೆ. ಇನ್ನು ಮುಂದೆ ದರ್ಶನ್ಗೆ ಜೈಲು ವಾಸ ಇಲ್ಲವೇ ಇಲ್ಲ, ಮತ್ತೆ ಜೈಲು ಪಾಲಾಗಲ್ಲ. ಡಿ ಬಾಸ್ ದರ್ಶನ್ ಇದರ ಇಂಚಿಂಚು ಮಾಹಿತಿ ನಿಮ್ಮ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ನಾವು ತೋರಿಸ್ತೀವಿ. ವಿ ಆರ್ ಗೋಯಿಂಗ್ ಟು ಬ್ಲಾಸ್ಟ್. ದರ್ಶನ್ಗೆ ಸಂಬಂಧಪಟ್ಟ ಬಿಗ್ಗೆಸ್ಟ್ ಸ್ಟೋರಿಯನ್ನ ಎಕ್ಸ್ಕ್ಲೂಸಿವ್ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ಹಾಗಾದ್ರೆ ಕೋರ್ಟ್ ಗಂಡಾಂತರದಿಂದ ಪಾರಾಗಿದ್ದು ಹೇಗೆ ದರ್ಶನ್ಗೆ ಇನ್ನು ಮುಂದೆ ಯಾವುದೇ ತರಹದ ಜೈಲು ಶಿಕ್ಷೆ ಇರೋದಿಲ್ವಾ? ಹಂತ ಹಂತವಾಗಿ ದಚ್ಚುಗೆ ರಿಲೀಫ್ ಸಿಗ್ತಾ ಇದೆಯಾ? ಇದು ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ನಟ ದರ್ಶನ್ ಶೂಟಿಂಗಿಗೆ ಹೋದ್ರು ಟೆನ್ಷನ್, ಮನೇಲಿ ಕೂತಿದ್ರು ಟೆನ್ಷನ್. ದರ್ಶನ್ಗೆ ಬೇಲ್ ಸಿಕ್ಕ ಮೇಲೆ ಹಂತ ಹಂತವಾಗಿ ರಿಲೀಫ್ ಸಿಗ್ತಾ ಇದೆ. ದಚ್ಚು ವಿರುದ್ಧದ ಷರತ್ತು ಸಡಿಲಿಕೆ ಆಯಿತು. ಹಂತ ಹಂತವಾಗಿ ಹೇಳ್ಕೊಂಡು ಹೋಗ್ತೀವಿ. ಸಿನಿಮಾ ಶೂಟಿಂಗ್ ಮಾಡಲು ಕೂಡ ಅನುಮತಿ ಸಿಕ್ತು, ಅದಕ್ಕೂ ಕೂಡ ತಡೆಯಾಜ್ಞೆ ಇತ್ತು, ಅದಕ್ಕೂ ಅನುಮತಿ ಸಿಕ್ತು. ಅರ್ಧಕ್ಕೆ ನಿಂತಿದ್ದ ಡೆವಿಲ್ ಸಿನಿಮಾ ಚಿತ್ರೀಕರಣವೂ ಮುಗಿಯಿತು. ಹೊರ ರಾಜ್ಯಕ್ಕೆ ಹೋಗಲಿದ್ದ ನಿರ್ಬಂಧ ಕೂಡ ತೆರವಾಯಿತು. ಅದರ ಭಾಗವಾಗಿ ರಾಜಸ್ಥಾನ ಹೋಗಿ ಬಂದ್ರು. ಲೀಗಲ್ ಎಕ್ಸ್ಪರ್ಟ್ಗಳಿಂದ ದರ್ಶನ್ ನಿರಂತರ ಸಲಹೆ ಸೂಚನೆಗಳನ್ನ ಪಡೀತಿದ್ದಾರೆ. ಕೋರ್ಟ್ ರಿಲೀಫ್ ಸಿಕ್ಕಮೆ ಬೆನ್ನಲ್ಲೇ ದರ್ಶನ್ ಭಾರಿ ಅಲರ್ಟ್ ಆಗಿದ್ದಾರೆ. ಎಲ್ಲಿಯೂ ಎಡವಟ್ಟಾಗದಂತೆ ಜಾಗೃತೆ ವಹಿಸಿದ್ದಾರೆ ನಟ ದರ್ಶನ್. ಕೋರ್ಟ್ ಸೂಚನೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಾರೆ ನಟ ದರ್ಶನ್. ಯಾವುದೇ ಕಾರಣಕ್ಕೂ ಮತ್ತೆ ಜೈಲು ಪಾಲಾಗೋದಿಲ್ಲ ಡಿ ಬಾಸು. ದರ್ಶನ್ ಬೆನ್ನಿಗಿದೆ ನಾಡಿನ ಪ್ರಖ್ಯಾತ ವಕೀಲರ ಕಾನೂನು ಬಲ. ದರ್ಶನ್ಗೆ ಬೇಲು ಸಿಕ್ಕ ಮೇಲೆ ಹಂತ ಹಂತವಾಗಿ ರಿಲೀಫ್ ಪಡೆದುಕೊಳ್ತಿದ್ದಾರೆ. ನಟ ದರ್ಶನ್ ಸುಮ್ಮನೆ ಹಾಯಾಗಿ ಕೂತಿಲ್ಲ. ಲೀಗಲ್ ಎಕ್ಸ್ಪರ್ಟ್ಗಳ ಜೊತೆ ಸಾಕಷ್ಟು ಸಲಹೆಗಳನ್ನು ಕೇಳಿ ಪಡೀತಿದ್ದಾರೆ. ಲೀಗಲ್ ಎಕ್ಸ್ಪರ್ಟ್ಗಳ ಜೊತೆ ಕೆಲ ಸೂಚನೆಗಳನ್ನು ಪಡೀತಿದ್ದಾರೆ, ಅದನ್ನು ಅನುಸರಿಸ್ತಿದ್ದಾರೆಯೂ ಕೂಡ. ಒಂದ್ಸತಿ ಎಡವು ಬಿದ್ದೆ ಮತ್ತೆ ಎಡವಬಾರ್ದು, ಮತ್ತು ಆ ಕರಾಳ ಜೈಲು ಶಿಕ್ಷೆ ಅನುಭವಿಸಬಾರ್ದು. ಆ ಸೆಲ್ಲಲ್ಲಿ ಕೂತ್ಕೊಂಡು ಬೇಡ ಬೇಡ ಅಂದ್ರು ಬರೋ ಸೊಳ್ಳೆ ಜೊತೆ ಕಡಿಸ್ಕೊಂಡು ಯಾರು ಕೂತ್ಕತ್ತಾರ್ರಿ ಜೈಲೊಳಗೆ? ಜೈಲೇನು ಸ್ವರ್ಗ ಅನ್ಕೊಂಡಿದ್ದೀರಾ? ಜೈಲು ಸ್ವರ್ಗ ಅನ್ಕೊಂಡಿದ್ದೀರಾ? ಬ್ರೇಕ್ಫಾಸ್ಟು 10 ಗಂಟೆಗೆ ಮಾಡ್ತೀನಿ ಪರವಾಗಿಲ್ಲ, ಅಮ್ಮ ಕೊಡ್ತಾರೆ. 11 ಗಂಟೆಗೆ ಮಾಡಿದ್ರು ಕೂಡ ಎದಳೋ ತಿನ್ನೋ ಅಂತಾರೆ. ಜೈಲಲ್ಲಿ ಹಂಗಲ್ಲ ರೀ. 6:15 ಬಂದು ಬೀಳುತ್ತೆ. ನಿಮಗೆ ಹಸಿವಿರಲ್ಲ ಆ ಸಂದರ್ಭದಲ್ಲಿ, ತಿನ್ನು ಅಂತಾನೆ. ಯಮ ಕಿಂಕರನಂತಿರುವಂತಹ ಸೆಲ್ಲು ಹೊರಗಿನ ಅಧಿಕಾರಿ ತಿನ್ನು ಅಂತಾರೆ. ತಿನ್ನಬೇಕು ನೀವು. ಜೈಲು ಅನ್ನೋದು ಮೆತ್ತನೆಯ ಹಾಸಿಗೆಯಲ್ಲ, ಮುಳ್ಳಿನ ಹಾಸಿಗೆ. ಮತ್ತೆ ಜೈಲಿಗೆ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ ನಿರಂತರವಾಗಿ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ತಾ ಇದ್ದಾರೆ ನಟ ದರ್ಶನ್. ದರ್ಶನ್ಗೆ ಇನ್ನು ಜೈಲು ಭೀತಿ ಇಲ್ಲ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇದೆ ದೈವ ಬಲ. ದರ್ಶನ್ಗೆ ಕಾನೂನು ಬಲಕ್ಕಿಂತಲೂ ದೈವ ಬಲ ಜಾಸ್ತಿ ಇದೆ. ಯುಗಾದಿ ಬಳಿಕ ದರ್ಶನ್ ಅದೃಷ್ಟವೇ ಬದಲಾಗಿದೆ, ಚೇಂಜ್ ಆಗಿದೆ. ಕಾನೂನು ಬಲದ ಜೊತೆ ದರ್ಶನ್ಗೆ ಹೆಚ್ಚಿದ ದೈವ ಬಲ. ದೈವ ಬಲ ಅಂದ್ರೆ ದೇವರ ಬಲ ಅಲ್ಲ, ದೈವನೇ ಬೇರೆ ದೇವರೇ ಬೇರೆ. ಈ ಹಿಂದೆ ದರ್ಶನ್ಗೆ ಮಾಡಿಸಿದ್ರು ವಾಮಾಚಾರ. ತುರಹಳ್ಳಿ ಫಾರೆಸ್ಟ್ ನಲ್ಲಿ ನಟ ದರ್ಶನ್ಗೆ ವಾಮಾಚಾರ ಮಾಡಲಾಗಿತ್ತು. ಕೇರಳಕ್ಕೆ ಹೋಗಿ ಶತ್ರು ಸಂಹಾರ ಮಾಡಿಸಿಕೊಂಡು ಬಂದ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಬ್ಯಾಕ್ ಟು ಬ್ಯಾಕ್ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಡಿ ಬಾಸ್. ಕೊರಗಜ್ಜ ದೈವದ ಮೊರೆ ಹೋಗಿದ್ದಾರೆ ಮಹಾನ್ ಭಕ್ತ ದರ್ಶನ್. ದರ್ಶನ್ ಕೊರಗಜ್ಜನ ಭಕ್ತ.
ದಾಸನ ಭಕ್ತಿಗೆ ಆಶೀರ್ವಾದ ಮಾಡಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇದೆ ದೈವ ಬಲ ಇದೆ ದರ್ಶನ್ಗೆ. ಯುಗಾದಿ ಬಳಿಕ ದರ್ಶನ್ ಲಕ್ಕೇ ಚೇಂಜ್ ಆಯ್ತು. ಹೊರ ರಾಜ್ಯಕ್ಕೆ ಹೋಗಬಾರದು ಅನ್ನೋ ನಿರ್ಬಂಧ ಇತ್ತು, ಅದು ತೆರವಾಯಿತು. ಹುಟ್ಟೂರು ಮೈಸೂರಿಗೂ ಹೋಗಬಾರದು ಅನ್ನೋ ನಿರ್ಬಂಧಗಳಿತ್ತು, ಅದು ತೆರವಾಯಿತು. ಅರ್ಧಕ್ಕೆ ನಿಂತಿದೆ ನನ್ನ ಸಿನಿಮಾ, ಚಿತ್ರೀಕರಣ ಹೆಂಗ್ ಮಾಡೋದು, ಬಾಯಿ ಬಡ್ಕತ್ತಿದ್ದ ಈ ಮನುಷ್ಯ ಪಾಪ. ಅದು ಕೂಡ ಅನುಮತಿ ಸಿಕ್ತು. ಹೋಗು ಶೂಟಿಂಗ್ ಮಾಡು, ರಾಜಸ್ಥಾನಕ್ಕೆ ಹೋಗು, ಮರಳುಗಾಡಿಗೆ ಹೋಗು, ಶೂಟಿಂಗ್ ಮಾಡು. ಅತ್ಯಂತ ತಡೆಯಾಗಿದ್ದಂತಹ ಶೂಟಿಂಗ್ ನಿರ್ಬಂಧವೂ ಕೂಡ ಈಗ ತೆರವಾಗಿದೆ. ಎಲ್ಲಿಗೆ ಬೇಕಾದರೂ ಹೋಗಬಹುದು ದರ್ಶನ್ ಹೇಳಿ ಕೇಳಿ ಕೊರಗಜ್ಜನ ಭಕ್ತ. ಕೊರಗಜ್ಜ ವಿಶ್ವವಿಖ್ಯಾತ ದೈವ ಸಾನ್ನಿಧ್ಯ. ಅದರ ಮೇಲೆ ಭಕ್ತಿ ತೋರಿದ ಪ್ರತಿ ಭಕ್ತನಿಗೂ ಕೊರಗಜ್ಜ ದೈವ ಪ್ರತಿಫಲ ಕೊಡದೆ ಇರನು. ಕೊರಗಜ್ಜನಲ್ಲಿ ಬೇಡಿಕೊಳ್ಳುವ ಪ್ರತಿ ಪ್ರಾರ್ಥನೆಗೂ ಉತ್ತರ ಕಟ್ಟಿಟ್ಟ ಬುತ್ತಿ. ಪ್ರತಿ ಪ್ರಾರ್ಥನೆಗೂ ಪ್ರತಿಫಲ ನಿಶ್ಚಿತ. ಕೊಡುತ್ತೆ. ಯಾವುದು? ಕೊರಗಜ್ಜ ದೈವ. ದರ್ಶನ್ ಕೂಡ ಕೊರಗಜ್ಜನ ಅಪ್ಪಟ ಭಕ್ತ. ಮಂಗಳೂರಿನ ಕುತ್ತಾರಿನಲ್ಲಿರೋ ಕೊರಗಜ್ಜನ ಆದಿ ಸ್ಥಾನಕ್ಕೆ ಹೋಗಿ ಬಂದಿದ್ರು ನಟ ದರ್ಶನ್. ಬೇಡ್ಕೊಂಡಿದ್ರು. ತಾನು ಅನುಭವಿಸಿದ ಕಷ್ಟವನ್ನ ಎಳೆಯಾಗಿ ಕೊರಗಜ್ಜನ ಮುಂದೆ ಪ್ರಸ್ತಾಪ ಮಾಡಿದ್ರು. ಮನಸ್ಸಲ್ಲೇ ಇದ್ದ ಸಾಕಷ್ಟು ಕಷ್ಟಗಳನ್ನು ಹೇಳ್ಕೊಂಡಿದ್ರೇನು. ದೈವ ಬಲವೂ ಇದೆ, ಕಾನೂನು ಬಲವೂ ಇದೆ. ಎಲ್ಲೆಲ್ಲಿಯೂ ಕೂಡ ದರ್ಶನ್ ಈಗ ಸೇಫು. ದಚ್ಚು ವಿರುದ್ಧದ ಹಾಗಾದ್ರೆ ದರ್ಶನ್ಗೆ ಒಂದು ಕಡೆ ಕಾನೂನು ಬಲ, ಮತ್ತೊಂದು ಕಡೆ ದೈವ ಬಲ. ಈ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ಜ್ಯೋತಿಷರು ಕೊಟ್ಟಿಗೆರೆ ಶಿವಣ್ಣ ಈಗ ನೇರವಾಗಿ ಲೈವ್ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಗುರುಜಿ, ಒಂದು ಕಡೆ ನಟ ದರ್ಶನ್ಗೆ ಕಾನೂನು ಕಂಟಕ ಎದುರಾಗುತ್ತೆ, ಮತ್ತೊಂದು ಕಡೆ ನಟ ದರ್ಶನ್ ವಿರುದ್ಧ ವಾಮಾಚಾರಗಳು ನಿರಂತರವಾಗಿ ನಡೀತಾ ಇದೆ. ಸಿನಿಮಾ ಇಂಡಸ್ಟ್ರಿಯಲ್ಲೇ ಸಾಕಷ್ಟು ಶತ್ರುಗಳಿದ್ದಾರೆ. ಹಾಗಾಗಿ ಒಂದು ಕಡೆ ವಾಮಾಚಾರದ ಕಂಟಕ, ಮತ್ತೊಂದು ಕಡೆ ಕಾನೂನು ಕಂಟಕ. ಈ ಎಡೆಯಲ್ಲಿ ದರ್ಶನ್ ಇತ್ತೀಚೆಗೆ ಅವರ ನಡವಳಿಕೆಯನ್ನು ನೋಡ್ತಾ ಇದ್ರೆ ದರ್ಶನ್ಗೆ ಎರಡೂ ಕಡೆಯಲ್ಲೂ ಕೂಡ ಬಲಾಬಲ, ಅಂದ್ರೆ ಕಾನೂನು ಕಂಟಕವೂ ಇಲ್ಲ, ಮತ್ತೊಂದು ಕಡೆ ವಾಮಾಚಾರದ ಕಂಟಕವೂ ಇಲ್ಲ ಎನ್ನುವಂತ ಅರ್ಥದಲ್ಲಿ ಚರ್ಚೆ ಆಗ್ತಾ ಇದೆ. ಏನು ಹೇಳ್ತೀರಾ ಈ ಬಗ್ಗೆ? ಏನಾಗಿದೆ, ನಾನು ಬಹಳ ದಿನಗಳ ಹಿಂದೆ ಅವ್ರದ್ದು ಜ್ಯೋತಿಷ್ಯವನ್ನ ಪರಿಶೀಲನೆ ಮಾಡಿದೆ. ಮಾಡಿದಾಗ ನನಗೆ ಕಂಡು ಬಂದಿದ್ದೇನು ಅಂದ್ರೆ ಅವ್ರದ್ದು ಮಿಥುನ ಲಗ್ನ. ಮಿಥುನ ಲಗ್ನಕ್ಕೆ ಅವರಿಗೆ 7ನೇ ಮನೆ ಅಧಿಪತಿ ಗುರು ಮತ್ತು ಕರ್ಮಸ್ಥಾನಾಧಿಪತಿ ಗುರು, ಎರಡೂ ಮನೆ ಆಧಿಪತ್ಯ ವಹಿಸಿರ್ತಕ್ಕಂಥ ಗುರು ದ್ವಾದಶ ಭಾವ 12ನೇ ಭಾವದಲ್ಲಿ ಇರೋದ್ರಿಂದ, ಮತ್ತು ಈಗ ಅವರಿಗೆ ಗುರುದೆಸೆ ನಡೀತಾ ಇರೋದ್ರಿಂದ, ದಶಾನಾಥ 16 ವರ್ಷ, ಈ 16 ವರ್ಷ ಗುರುದೆಸೆ ನಡೀತಾ ಇರೋದ್ರಿಂದ, ಅಂದ್ರೆ 2010ಕ್ಕೆ ಅವರಿಗೆ ಗುರುದೆಸೆ ಆಗಿದೆ, ಪ್ರಾರಂಭ ಆಗಿದೆ. ಅಂದ್ರೆ ನಾನು ಜ್ಯೋತಿಷ್ಯವನ್ನ ಬಹಳ ವಿಸ್ತಾರವಾಗಿ ವಿಶ್ಲೇಷಣೆ ಮಾಡೋದಕ್ಕಿಂತ ಬಹಳ ಸೂಕ್ಷ್ಮವಾಗಿ ಮುಖ್ಯಾಂಶಗಳು ಮಾತ್ರ ಹೇಳ್ತಾ ಇದ್ದೇನೆ. ಅವರ ಮಿಥುನ ಲಗ್ನಕ್ಕೆ 7ನೇ ಮನೆ ಅಧಿಪತಿ ಮತ್ತು 10ನೇ ಮನೆ ಅಧಿಪತಿ 12ನೇ ಭಾವದಲ್ಲಿ ಇರೋದ್ರಿಂದ, ಅದೇ ದೆಸೆ ನಡೀತಾ ಇರೋದ್ರಿಂದ, 2010ರಿಂದ ಪ್ರಾರಂಭ ಆಗಿರೋದ್ರಿಂದ 16 ವರ್ಷಗಳ ಕಾಲ ಅಂದಾಗ 2026ಕ್ಕೆ ಮುಗಿದೋಗುತ್ತೆ. ಅಂದ್ರೆ ಮುಂದಿನ ವರ್ಷ ಅಕ್ಟೋಬರ್ ಮುಗಿಯುತ್ತೆ. ಈ ಮಧ್ಯೆ ಏನಾಗಿದೆ ಅವರಿಗೆ ಅಂದ್ರೆ, ಯಾವುದೇ ಒಂದು ವ್ಯಕ್ತಿಗೆ ದಶಾನಾಥ ಅಂದ್ರೆ ಸರ್ವಂ ಗ್ರಹಾಧೀನಂ ಜಗತ್ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಏನು ಉಲ್ಲೇಖ ಇದೆ, ಎಲ್ಲವೂ ಗ್ರಹಗಳ ಅಧೀನದಲ್ಲೇ ನಡೆಯುತ್ತೆ. ಯಾರು ನಂಬಲಿ ಯಾರು ನಂಬದೇ ಹೋಗ್ಲಿ, ಯಾರು ಇದನ್ನ ನೋಡ್ಲೇಬೇಕಾಗಿಲ್ಲ, ಫಾಲೋ ಮಾಡ್ಬೇಕಾಗಿಲ್ಲ, ಅದ್ರ ಕೆಲಸ ಅದು ಮಾಡ್ತಾ ಹೋಗುತ್ತೆ. ಏಕೆಂದ್ರೆ ಅವುಗಳ ಸ್ವಭಾವ ಅಂದ್ರೆ ಗಾಳಿ ಬೀಸುತ್ತೆ, ನೀರು ಹರಿಯುತ್ತೆ, ಬೆಂಕಿ ಸುಡುತ್ತೆ, ಅವುಗಳ ಸ್ವಭಾವ. ಅದೇ ರೀತಿಯಲ್ಲಿ ಗ್ರಹಗಳು ಅವುಗಳ ಕೆಲಸ ಅವುಗಳನ್ನ ಮಾಡ್ತಾ ಹೋಗ್ತವೆ. ಅಂದ್ರೆ ಕೇಂದ್ರ ಸ್ಥಾನದಲ್ಲಿದ್ದಾಗ, ಒಳ್ಳೆ ಸ್ಥಾನದಲ್ಲಿದ್ದಾಗ ಒಳ್ಳೆ ಫಲಗಳನ್ನ ಕೊಡ್ತವೆ. ಅದೇ ದುಸ್ಥಾನದಲ್ಲಿದ್ದಾಗ, ಅಂದ್ರೆ ಜ್ಯೋತಿಷ್ ಶಾಸ್ತ್ರದಲ್ಲಿ 6, 8, 12 ದುಸ್ಥಾನಗಳು ಅಂತ ಹೇಳ್ತೀವಿ. 6ನೇ ಮನೆ ರೋಗ, ಸಾಲ, ಶತ್ರು, ಗಲಾಟೆ, ಜೈಲು. 8ನೇ ಮನೆ ಮೃತ್ಯು ಸ್ಥಾನ, 12 ವ್ಯಯಸ್ಥಾನ, ಎಲ್ಲವನ್ನು ಕಳ್ಕೊಳ್ಳೋದು, ಮಾನ ಮರ್ಯಾದೆ, ಕುಟುಂಬ, ಪ್ರತಿಯೊಂದು ಕೆಲಸ ಎಲ್ಲವನ್ನು ಕಳ್ಕೊಳ್ತಕ್ಕಂಥ ಒಂದು 12ನೇ ಮನೆ 12ನೇ ಭಾವ ಅಂತ ನಾವು ಜ್ಯೋತಿಷದಲ್ಲಿ ನಾವು ಉಲ್ಲೇಖ ಮಾಡ್ತೀವಿ. ಈಗಿರ್ಬೇಕಾದಾಗ ಅವರಿಗೆ 12ನೇ ಭಾವದಲ್ಲಿರ್ತಕ್ಕಂಥ ಗುರು ದಶಾನಾಥ ಅವರಿಗೆ ಈ ಒಂದು ತೊಂದರೆಯನ್ನು ಕೊಡ್ತಿದ್ದಾನೆ. ಅಂದ್ರೆ 2010ರಲ್ಲಿ ಪ್ರಾರಂಭ ಆದಂಥ ದೆಸೆ 11ರಲ್ಲಿ ಹೆಂಡ್ತಿನ ಹೊಡೆದು ಅವ್ರು ಜೈಲಿಗೆ ಹೋಗಿ ಬಂದ್ರು. ಈಗ ಹೋದ ವರ್ಷ ಬೇರೆ ಯಾರೋ ಮಾತು ಕೇಳಿ ಅವರು ಈ ಒಂದು ಸಂಕಷ್ಟಕ್ಕೆ ಸಿಗಾಕೊಂಡು ಜೈಲಿಗೆ ಹೋಗಿದ್ದಾರೆ.
ಅಂದ್ರೆ ಇನ್ನೂ 1 ವರ್ಷ ಕಾಲ ಇವ್ರಿಗೆ ಇದೇ ಪರಿಸ್ಥಿತಿ ಇರೋದ್ರಿಂದ ಇಂಥ ಅವಘಡಗಳು, ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಕೆಲಸದಲ್ಲಿ ಅವಘಡಗಳು, ತೊಂದರೆ, ಅಂದ್ರೆ ಶೂಟಿಂಗ್ ಹೋಗೋದು, ಮತ್ತೊಂದು ಏನಕ್ಕೆ ಆಗಲಿ ಅದಕ್ಕೂ ತೊಂದರೆ, ಮತ್ತು ಸಮಾಧಾನವಾಗಿರಕ್ಕಾಗಲ್ಲ, ಅಂದ್ರೆ ಎಲ್ಲಾ ರೀತಿಯ ಐಹಿಕ ಸುಖ ಭೋಗ ಭಾಗ್ಯಗಳನ್ನ ಅವ್ರು ಕಳ್ಕೊಬೇಕು ಅಂತ ಜ್ಯೋತಿಷ್ ಶಾಸ್ತ್ರದ ಉಲ್ಲೇಖ ಇದೆ. ಆದ್ರಿಂದ ದರ್ಶನ್ಗೆ ಗುರು ದೆಸೆ ನಡೀತಾ ಇದ್ದು, ಗುರು ಒಳ್ಳೆ ಸ್ಥಾನದಲ್ಲಿ ಇಲ್ಲದೆ ಇರೋದ್ರಿಂದ, ದಶಾನಾಥ ಬಹಳ ವೀಕ್ ಇರೋದ್ರಿಂದ ಅವ್ರಿಗೆ ಇನ್ನೂ 1 ವರ್ಷ ಕಾಲ ಇದು ಹೀಗೆ ಮುಂದುವರಿಯುತ್ತೆ ಅಂತ ಖಂಡಿತವಾಗ್ಲೂ ಅವ್ರಿಗೆ ಹೇಳ್ಬೋದು ಅಂತ. ಉದಾಹರಣೆಗೆ ವಿಜಿಮಲ್ಲೆ ತಗೊಂಡಾಗ ನೋಡಿ, ವಿಜಿಮಲ್ಲಿಗೂ ಅಷ್ಟೇ 12ನೇ ಮಲ್ಲಿ ಶನಿ ದೆಸೆ 19 ವರ್ಷ, ಅವ್ರು ನೋಡಿ ಇವತ್ತು ಎಲ್ಲಿದ್ದಾರೆ. ಹೀಗಾಗಿದೆ, ಅವ್ರಿಗೆ ಮುಂದಿನ ವರ್ಷ ಶನಿ ದೆಸೆ ಮುಗಿಯುತ್ತೆ. ಅಂದ್ರೆ ನಾವು ಈ ಕೇಸ್ಗಳನ್ನ ಸ್ಟಡಿ ಮಾಡಿದಾಗ 6, 8, 12ನೇ ಭಾವದಲ್ಲಿ ಇರ್ತಕ್ಕಂಥ ಗ್ರಹಗಳು ಇಂಥ ದುಷ್ಫಲಗಳನ್ನ ಕೊಡ್ತವೆ ಅಂತ ಖಂಡಿತವಾಗ್ಲೂ ನಾವು ಹೇಳ್ಬೋದು. ಈ ತರ ಉದಾಹರಣೆ ಕೊಡ್ತಾ ಹೋದಾಗ ಬಹಳಷ್ಟು ಜನಗಳು ಉದಾಹರಣೆ ಕೊಡ್ಬೋದು. ಇಡೀ ಭಾರತ ದೇಶದ ಪ್ರಮುಖರು ಎಷ್ಟು ಜನ ಇದ್ದಾರೆ ಅವ್ರಗಳನ್ನೆಲ್ಲ ನಾವು ಉದಾಹರಣೆ ತಗೊಂಡು ನಾವು ಖಂಡಿತವಾಗ್ಲೂ ಜ್ಯೋತಿಷವನ್ನ ಸಮರ್ಥನೆ ಮಾಡಿ ಹೇಳ್ಬೋದು. ಅದರಿಂದ ದರ್ಶನ್ಗೆ ಗುರು ದೆಸೆ ನಡೀತಾ ಇದ್ದು, ಗುರು ವೀಕ್ ಇರೋದ್ರಿಂದ ಅವ್ರು ಬೇರೆ ಬೇರೆ ಏನೇನೋ ಪೂಜೆ ಪುರಸ್ಕಾರ ಹೋಮ ಹೊನ ಅವ್ರ ಶ್ರೀಮತಿಯವರು ಪಾಪ ಮಾಡಿಸಿದ್ದಾರೆ. ಆದ್ರೆ ಆ ಗುರು ದೆಸೆ ಏನಿದೆ, ಗುರುಗೆ ಯಾರು ಪರಿಹಾರ ಮಾಡ್ತಾರೆ, ಗುರು ಶಾಂತನಾಗ್ಬೇಕಾದ್ರೆ, ಆ ಒಂದು ಸಂಕಷ್ಟದಿಂದ ಪಾರಾಗ್ಬೇಕಾದ್ರೆ ಏನ್ ಮಾಡ್ಬೇಕು ಅದನ್ನ ಮಾತ್ರ ಮಾಡಿಲ್ಲ ಅವರು. ಆ ಗುರು ಏನಿದಾನೆ ಅವನಿಗೆ ಯಾವ ಪೂಜೆ, ಯಾವ ಹೋಮ, ಎಲ್ಲೋ ಬೇಕು, ಯಾವ ಕ್ಷೇತ್ರ ದರ್ಶನ ಮಾಡಬೇಕು ಅದು ಮಾಡಲಿಲ್ಲ. ಅದು ಬಿಟ್ಟು ಇನ್ನೆಲ್ಲ ಮಾಡಿದ್ದಾರೆ ಅವರು. ಹೀಗೆ ಗುರು ಗ್ರಹಗಳಲ್ಲೇ ಅತಿ ಉನ್ನತವಾದ ದೈವಗ್ರಹ, ಅದು ದೇವಾನ ದೇವತೆಗಳಿಗೆ ಅಧಿಪತಿ ಗುರು. ಈ ಗುರುನೇ ಅಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದಾಗ ಅಂತ ವ್ಯಕ್ತಿ, ಒಳ್ಳೆ ವ್ಯಕ್ತಿ, ಪಾಪ ಆ ಒಂದು ಹಸುಗಳಲ್ಲಿ ಹಾಲು ಕರೆದು ಕಷ್ಟಪಟ್ಟು ಮುಂದೆ ಬಂದಂತ ಈ ವ್ಯಕ್ತಿ ಇವತ್ತು ಇಂಥ ಒಂದು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಅನ್ನೋದಕ್ಕೆ ಅವರ ಕರ್ಮ ಸಿದ್ಧಾಂತವೇ ಕಾರಣ ಅಂತ. ಎಸ್ ಗುರುಜಿ, ಇನ್ನು ಜ್ಯೋತಿಷಿ ನಿಯಮಗಳ ಪ್ರಕಾರ ದರ್ಶನ್ ಎಲ್ಲೆಲ್ಲಿ ಎಚ್ಚರ ವಹಿಸಬೇಕು ಅಂತ, ಈಗ ದರ್ಶನ್ ಸುತ್ತಮುತ್ತ ಇರತಕ್ಕಂಥ ಜನರ ಸಲಹೆಗಳು ಕೆಲವೊಮ್ಮೆ ದರ್ಶನ್ಗೆ ಕಂಟಕವಾಗಿರ್ಬೋದು. ಅಂದ್ರೆ ಸರಿಯಾದ ದಾರಿ ತೋರಿಸುವವರು ಸುತ್ತಮುತ್ತ ಇಲ್ಲದೆ ಇರಬಹುದು. ಹಾಗಾಗಿ ಜ್ಯೋತಿಷ್ಯ ನಿಯಮದ ಪ್ರಕಾರ ದರ್ಶನ್ ಎಲ್ಲೆಲ್ಲಿ ಎಚ್ಚರ ವಹಿಸಬೇಕು ಮತ್ತು ಯಾವ ಜಾಗದಲ್ಲಿ ಜಾಗೃತನಾಗಿರ್ಬೇಕು ಅಂತ. ಅಲ್ಲ, ಅದು ಈಗ 12ನೇ ಭಾವದಲ್ಲಿರಿಂದ ಎಲ್ಲವನ್ನು ಕಳ್ಕೊಬೇಕು ಅನ್ನೋ ಅರ್ಥ ಇದೆ. ಆದ್ರೂ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಇರತಕ್ಕಂಥ ಸಾಧನ ಜ್ಯೋತಿಷ್ಯ. ನೋಡಿ, ಈ ದಾರಿ ಚೆನ್ನಾಗಿಲ್ಲ, ಈ ದಾರಿಯಲ್ಲಿ ಹೋಗೋದು ಬೇಡ, ಈ ದಾರಿಯಲ್ಲಿ ಹೋಗೋಣ ಅಂತ ದಾರಿ ತೋರಿಸುತ್ತೆ. ಇದೊಂದು ಮಾರ್ಗದರ್ಶನ. ಆ ಮಾರ್ಗದರ್ಶನದಲ್ಲಿ ಅವ್ರು ಹೋಗ್ಬೇಕಾಗುತ್ತೆ. ಅಂದ್ರೆ ಒಳ್ಳೆ ಗುರು ಸಿಗ್ಬೇಕು ಅವ್ರಿಗೆ. ಈಗ ಅವ್ರಿಗೆ ಯಾರ್ಯಾರು ಏನೇನೋ ಸಲಹೆ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಅದು ಕರೆಕ್ಟಾಗಿ ಅವ್ರಿಗೆ ಇರಲ್ಲ. ಅವರು ಆಕ್ಚುಲಿ ಗುರು ಒಂದು ಶಾಂತನಾಗಬೇಕಾದ್ರೆ ಈಗಲ್ಲ, ಈ ಮೊದಲೇ ಅವ್ರು ಮಾಡಬೇಕಾಗಿತ್ತು. ಈ ಮೊದಲೇ ಅವರು 8 ನೋಡು ಜೈಲ್ಗೆ ಹೋದಾಗೆ ಅದನ್ನ ಮಾಡಿದ್ರೆ ಚೆನ್ನಾಗಿತ್ತು. ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ತ್ರಿಕುಟೇಶ್ವರ ಅಂತಕ್ಕಂಥ ಒಂದು ಕ್ಷೇತ್ರ ಇದೆ. ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಇದ್ದಾರೆ. ಅದರಲ್ಲೂ ದಕ್ಷಿಣ ಮೂರ್ತಿ ಬಹಳ ವಿಶೇಷವಾಗಿದೆ. ಆ ದಕ್ಷಿಣ ಮೂರ್ತಿಯ ದರ್ಶನ ಮಾಡಿ ಅಲ್ಲಿ ಇವರು ಸಂಕಲ್ಪವನ್ನ ಮಾಡಿ ಅಲ್ಲಿ ಅಭಿಷೇಕ ಮಾಡಿಸಿ ಅಲ್ಲೊಂದು ಪೂಜೆ ಪುರಸ್ಕಾರ ಮಾಡಿಸಿದಾಗ ಅಲ್ಲಿ ಒಂದು ರಿಕ್ವೆಸ್ಟ್, ಅಂದ್ರೆ ಪ್ರಾರ್ಥನೆ ಈ ರೀತಿ ಆಗಿದೆ ಅಂತ ಅಲ್ಲೋಗಿ ಇವರು ತನಗಾಗಿರ್ತಕ್ಕಂಥ ಸಂಕಷ್ಟವನ್ನು ನಿವೇದನೆ ಅಲ್ಲಿ ಕೇಳ್ಕೊಂಡಾಗ ನಿಜವಾಗ್ಲೂ ಅಲ್ಲಿ ಅವ್ರಿಗೆ ಒಳ್ಳೇದಾಗುತ್ತೆ. ಅದರಿಂದ ಅವರು ಆ ಕ್ಷೇತ್ರಕ್ಕೆ ಹೋಗ್ದಿರ ಇನ್ನೆಲ್ಲ ಕಡೆ ಹೋಗಿ ಬಂದಿದ್ದಾರೆ. ಅದರಿಂದ ತ್ರಿಕುಟೇಶ್ವರ ದೇವರ ದರ್ಶನ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳುವ. ಥ್ಯಾಂಕ್ ಯು ಗುರೂಜಿ. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರಿ. ಸಾಕಷ್ಟು ಕಾರಣಗಳಿಂದ, ಅಂದರೆ ಜ್ಯೋತಿಷ್ಯ ನಿಯಮಗಳ ಪ್ರಕಾರ ಸಾಕಷ್ಟು ಕಾರಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಕೆಲವೊಮ್ಮೆ ಅವರು ಸೇಫ್ ಆಗಬಹುದು ಎನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಪರಿಹಾರ ಮತ್ತು ಸಮಸ್ಯೆ ಎಲ್ಲಿಂದ ಉಲ್ಬಣಗೊಳ್ತು ಎನ್ನುವಂತಹದನ್ನು ಕೂಡ ಸವಿಸ್ತಾರವಾಗಿ ಜ್ಯೋತಿಷ್ಯರು ಹೇಳ್ತಾ ಇದ್ರು. ಸೊ ಇದು ದರ್ಶನ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನೀವು ಈವರೆಗೂ ಕೂಡ ಗಮನಿಸ್ತಾ ಇದ್ರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ರನ್ನ ಕಾಪಾಡ್ತಾ ಇದೆ ಪತ್ನಿ ವಿಜಯಲಕ್ಷ್ಮಿಯ ದೈವ ಭಕ್ತ ಅಥವಾ ದೈವ ಭಕ್ತಿ. ನೇಪಾಳಕ್ಕೂ ಹೋಗಿ ಪೂಜೆ ಮಾಡಿಸಿಕೊಂಡು ಬಂದಿದ್ರಂತೆ ವಿಜಯಲಕ್ಷ್ಮಿ. ಪತಿ ದೇವರ ರಕ್ಷಣೆಗಾಗಿ ದೇವರ ಮೊರೆ ಹೋಗಿದ್ದ ಪತ್ನಿ ಸಹನಾಮೂರ್ತಿ ವಿಜಯಲಕ್ಷ್ಮಿ. ಅಸ್ಸಾಂನ ಕಾಮಾಖ್ಯ ದೇವಸ್ಥಾನಕ್ಕೂ ಹೋಗಿ ಬಂದಿದ್ರು ವಿಜಯಲಕ್ಷ್ಮಿ. ಕೊಲ್ಲೂರು ಮೂಕಾಂಬಿಕಾದಲ್ಲೂ ನವಚಂಡಿಕಾ ಯಾಗ ಮಾಡಿಸಿದ್ರು ವಿಜಯಲಕ್ಷ್ಮಿ. ಬನಶಂಕರಿ ದೇವಾಲಯ, ಬಂಡೆ ಮಹಾಕಾಳಿ ಮಂತ್ರಾಲಯದಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಪತ್ನಿ ವಿಜಯಲಕ್ಷ್ಮಿ ಮಾಡ್ತಿರೋ ಪುಣ್ಯ ಕಾರ್ಯಗಳೇ ದರ್ಶನ್ಗೆ ಶ್ರೀ ರಕ್ಷೆ. ಪತ್ನಿ ಮಾಡಿದ ಧಾರ್ಮಿಕ ಕಾರ್ಯಗಳಿಂದ ಶಕ್ತಿ ಪಡೆದ ಪತಿ ದರ್ಶನ್ರನ್ನ ಕಾಪಾಡ್ತಾ ಇದೆ ಪತ್ನಿ ವಿಜಯಲಕ್ಷ್ಮಿಯ ದೈವ ಭಕ್ತಿ. ಒಂದು ಕಡೆ ಪತ್ನಿ ವಿಜಯಲಕ್ಷ್ಮಿ ಹೋಗಬಾರದ
ದೇವಸ್ಥಾನಗಳಿಲ್ಲ. ಹೊರ ರಾಜ್ಯದಲ್ಲಿದ್ದಂಥ ದೇವಸ್ಥಾನಕ್ಕೂ ಹೋಗಿ ಬಂದರು. ದೂರದ ನೇಪಾಳ, ದೂರದ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಪತಿಗಾಗಿ ಸಾಕಷ್ಟು ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಮತ್ತೊಂದು ಕಡೆ ನಟ ದರ್ಶನ್ ಯಾರು ಭಕ್ತ ಅಂತ ಕೇಳಿದ್ರೆ ಕೊರಗಜ್ಜನ ಭಕ್ತ. ಕೊರಗಜ್ಜ ದೈವಕ್ಕೂ ಕೂಡ ಸಾಕಷ್ಟು ಭಕ್ತಾದಿಗಳಿದ್ದಾರೆ. ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳು ಜಗತ್ತಿನಾದ್ಯಂತ ಹುಡ್ಕೊಂಡು ಬರ್ತಾರೆ. ಅಂಥದ್ರಲ್ಲಿ ಈ ದೈವ ಭಕ್ತಿ ಮತ್ತೊಂದು ಕಡೆ ಕಾನೂನು ಬಲ, ಈ ಎರಡು ಕೂಡ ದರ್ಶನರನ್ನ ಕಾಪಾಡ್ತಿದ್ಯಾ ಎನ್ನುವಂತಹದ್ದು ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ.